ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಈ ಜೈಲಿನಲ್ಲಿ ದರ್ಶನ್, ಇದು ಜೈಲಿನ ಇನ್ಸೈಡ್ ಸ್ಟೋರಿ. ಇದು ಜೈಲಿನಲ್ಲಿ ಇರುವಂತಹ ದರ್ಶನ್ ಈಗ ಹೇಗಿದ್ದಾರೆ, ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಜೈಲಲ್ಲಿ ದರ್ಶನ್ ಯಾವ ರೀತಿಯಾಗಿದ್ದಾರೆ ಅನ್ನುವಂಥದ್ದು ದರ್ಶನ್ ಅಭಿಮಾನಿಗಳಿಗೆ ಬಹಳ ಕುತೂಹಲಕಾರಿ. ಯಾವ ರೀತಿಯಾಗಿ ದರ್ಶನ್ ಇದ್ದಾರೆ, ಹೊರಗಡೆ ಒಳ್ಳೆ ಪಾರ್ಟಿ ಮೋಜು ಮಸ್ತಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಾಲ್ಕು ಗೋಡೆ ಮಧ್ಯೆ ದರ್ಶನ್ ಯಾವ ರೀತಿಯಾಗಿ ಇದ್ದಾರೆ, ಜೈಲಿನಲ್ಲಿರುವಂತಹ ದರ್ಶನ್ಗೆ ಪ್ರತಿಷ್ಠಿತ ರೌಡಿ ಶೀಟರ್ ಸಂಪರ್ಕ. ನೋಡಿ, ಎಲ್ಲಿ ಹೋದ್ರು ಈ ಮನುಷ್ಯ ಸಾವಾಸ ದೋಷದಿಂದ ಈಗಾಗಲೇ ಒಳಗಡೆ ಇದ್ದಾನೆ, ಸಾವಾಸ ದೋಷ ಮಾಡಿಕೊಂಡು ಈಗ ಒಳಗಡೆ ಇದ್ದಾನೆ. ಆದ್ರೂ ಕೂಡ ಜೈಲಲ್ಲಿದ್ರೂ ಕೂಡ ದರ್ಶನ್ಗೆ ಪ್ರತಿಷ್ಠಿತ ರೌಡಿ ಶೀಟರ್ ಸಂಪರ್ಕ ಇದೆ. ಆ ರೌಡಿಗಳಿಗೆ ಜೈಲಧಿಕಾರಿಗಳ ಜೊತೆ ಕಾರವಾರ ಬಹಳ ಜೋರಾಗಿದೆ. ಅಧಿಕಾರಿಗಳನ್ನೇ ಹತೋಟಿಗೆ ಇಟ್ಕೊಂಡಿರುವಂತಹ ರೌಡಿ ಶೀಟರ್ ಅವರು. ನಿನ್ನೆ ಮೊನ್ನೆ ಬಂದವರಲ್ಲ, ಅವರೆಲ್ಲ 10 ವರ್ಷ 12 ವರ್ಷ ಸಜಾಗಿರ್ತಾರಲ್ಲ, ಅವರು ಜೈಲಿಗೆ ಹೋದ ನಂತರ ದರ್ಶನ್ ಹಾಗೆ ಈತನಿಗೆ ಸಂಪರ್ಕ ಆಗತ್ತೆ. ಆ ರೌಡಿ ಶೀಟರ್ ಬಗ್ಗೆ ಮಾತನಾಡಲು ಅಧಿಕಾರಿಗಳಿಗೂ ಕೂಡ ಭಯ ಇರುತ್ತೆ, ಸೀನಿಯರ್ ರೌಡಿಗಳಂತ ಮೋಸ್ಟ್ಲಿ. ಹೀಗಾಗಿ ದರ್ಶನ್ಗೆ ಬೇಕಾದ ವ್ಯವಸ್ಥೆ ಈತನೇ ಮಾಡ್ತಾ ಇದ್ದಂತೆ. ಪ್ರತಿದಿನವೂ ಕೂಡ ದರ್ಶನ್ಗೆ ವಿಶೇಷ ಊಟವನ್ನ ಮಾಡಿಸ್ತಿದ್ದಾನಂತೆ. ದರ್ಶನ್ ಇರುವ ಕೊಠಡಿಗೆ ವಿಶೇಷ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈ ಸಂಘದೋಷ ಅಂತಾರಲ್ಲ, ಹಾಗಾಯ್ತು ದರ್ಶನ್ ಪರಿಸ್ಥಿತಿ. ಹೊರಗಡೆ ಇದ್ದು ಯಾವ್ಯಾವುದೋ ಸಂಘ ಮಾಡಿಕೊಂಡು ಒಳಗಡೆ ಹೋಗಿದ್ದಾನೆ. ಅಲ್ಲಿ ಒಳಗಡೆ ಹೋದ್ರೂ ಕೂಡ ಕಳ್ಳಕಾಕರ ಸಾವಾಸ ಬಿಡ್ತಾ ಇಲ್ಲ ನಟ ದರ್ಶನ್. ಇಲ್ಲಿ ಈ ದರ್ಶನ್ಗೆ ಒಂದು ಉಪಯೋಗ ಕೂಡ ಇದೆ. ಈತನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ ಸಲುವಾಗಿ ಆತ ಒಳ್ಳೊಳ್ಳೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಂತೆ. ಇದು ಜೈಲಿನ ಇನ್ಸೈಡ್ ಸ್ಟೋರಿ, ಇದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ, ಒಂದ್ ಕಡೆ ಸೆರೆವಾಸದಿಂದ ಸಾರಥಿ ಸೊರಗಿ ಹೋಗಿದ್ದಾನೆ, ಜ್ವರದಿಂದ ಈ ಕಾಟೇರ ಬಳಲ್ತಾ ಇದ್ದಾನೆ. ಹಾಗಾದ್ರೆ ನಟ ದರ್ಶನ್ ಈಗ ಹೇಗಿದ್ದಾನೆ? ದಾಸನನ್ನ ಭೇಟಿಯಾದ ದೋಸ್ತಿಗಳು ಹೇಳೋದಾದ್ರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. ಒಂದು ತಿಂಗಳು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲ್ ಪಾಲಾಗಿ ಇಂದಿಗೆ 1 ತಿಂಗಳು. ಆದ್ರೆ ಒಂದೇ 1 ತಿಂಗಳ ಸೆರೆವಾಸ ದರ್ಶನ್ರನ್ನ ಹಿಂಡೆ ಹಿಪ್ಪೆ ಮಾಡಿದೆ. ಸೆರೆವಾಸ ಅನುಭವಿಸ್ತಾ ಇರೋ ದರ್ಶನ್ಗೆ ಈಗ ಜ್ವರ ಕೂಡ ಕಾಣಿಸ್ಕೊಂಡಿದೆ. ಜೈಲು ಹಕ್ಕಿ ನಟ ದರ್ಶನ್ಗೆ ಜ್ವರ. ಜೈಲಿನಲ್ಲಿ ನಟ ದರ್ಶನ್ ಜ್ವರದಿಂದ ಬಳಲ್ತಾ ಇದ್ದಾರೆ. ಸೆರೆಮನೆಯಲ್ಲಿರೋ ಜೈಲು ಆಸ್ಪತ್ರೆಯಲ್ಲೇ ಕಾಟೇರ ತಪಾಸಣೆಯನ್ನ ಮಾಡಿಸ್ಕೊಂಡಿದ್ದಾರೆ. ವೈದ್ಯರ ಸೂಚನೆ ಮೇರೆಗೆ ಕೆಲ ಔಷಧಿಯನ್ನ ಕೂಡ ಪಡಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕಾಟೇರರನ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿಯಾದ್ರು. ಬಳಿಕ ಮಾತನಾಡಿದ ಅವರು, ದರ್ಶನ್ಗೆ ಜ್ವರ ಇದೆ ಅಂತ ಗೊತ್ತಾಯ್ತು, ಬೆಳಗ್ಗೆ ಎದ್ದು ಯೋಗವನ್ನ ಮಾಡ್ತಾ ಇದ್ದಾರೆ, ಪುಸ್ತಕವನ್ನ ಓದ್ತಿದ್ದಾರೆ ಅಂತ ಹೇಳಿದ್ರು. ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದೀರಾ, ಹೆಂಗೆ ನೀವು ಬೆಳಿಗ್ಗೆ ದಿನಚರಿ ಏನು, ಬೆಳಿಗ್ಗೆಯಿಂದ ಏನು ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದೆ. ಅಷ್ಟು ಬಿಟ್ರೆ ಪುಸ್ತಕ ಓದ್ತಿದ್ದಾರೆ. ಅವ್ರು ಹೇಳಿದ್ರು ಸುಮಾರು ಪುಸ್ತಕಗಳು ಓದ್ತಿದ್ದೀನಿ ಅಂತ ಹೇಳಿದ್ರು. ಆದ್ಮೇಲೆ ಇವರು ಪುಸ್ತಕಗಳು ತಗೊಬಂದಿದ್ರು, ಇನ್ನೊಂದು ಕೊಟ್ಟಿದ್ದಾರೆ. ಅದೇ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಆ ಥರದ್ದು ಅಷ್ಟೇ. ಅಷ್ಟು ಬಿಟ್ರೆ ಇನ್ಯಾವುದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ. ಒಂದ್ ಕಡೆ ಜೈಲೂಟ ಸೇರ್ತಾ ಇಲ್ಲ, ಮತ್ತೊಂದ್ ಕಡೆ ಜ್ವರ ಬೇರೆ. ಒಂದೇ ತಿಂಗಳ ಸೆರೆವಾಸ ಸಾರಥಿಯನ್ನ ಸೊರಗಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಈ ಜೈಲಿನಲ್ಲಿ ದರ್ಶನ್, ಇದು ಜೈಲಿನ ಇನ್ಸೈಡ್ ಸ್ಟೋರಿ. ಇದು ಜೈಲಿನಲ್ಲಿ ಇರುವಂತಹ ದರ್ಶನ್ ಈಗ ಹೇಗಿದ್ದಾರೆ, ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಜೈಲಲ್ಲಿ ದರ್ಶನ್ ಯಾವ ರೀತಿಯಾಗಿದ್ದಾರೆ ಅನ್ನುವಂಥದ್ದು ದರ್ಶನ್ ಅಭಿಮಾನಿಗಳಿಗೆ ಬಹಳ ಕುತೂಹಲಕಾರಿ. ಯಾವ ರೀತಿಯಾಗಿ ದರ್ಶನ್ ಇದ್ದಾರೆ, ಹೊರಗಡೆ ಒಳ್ಳೆ ಪಾರ್ಟಿ ಮೋಜು ಮಸ್ತಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಾಲ್ಕು ಗೋಡೆ ಮಧ್ಯೆ ದರ್ಶನ್ ಯಾವ ರೀತಿಯಾಗಿ ಇದ್ದಾರೆ, ಜೈಲಿನಲ್ಲಿರುವಂತಹ ದರ್ಶನ್ಗೆ ಪ್ರತಿಷ್ಠಿತ ರೌಡಿ ಶೀಟರ್ ಸಂಪರ್ಕ. ನೋಡಿ, ಎಲ್ಲಿ ಹೋದ್ರು ಈ ಮನುಷ್ಯ ಸಾವಾಸ ದೋಷದಿಂದ ಈಗಾಗಲೇ ಒಳಗಡೆ ಇದ್ದಾನೆ, ಸಾವಾಸ ದೋಷ ಮಾಡಿಕೊಂಡು ಈಗ ಒಳಗಡೆ ಇದ್ದಾನೆ. ಆದ್ರೂ ಕೂಡ ಜೈಲಲ್ಲಿದ್ರೂ ಕೂಡ ದರ್ಶನ್ಗೆ ಪ್ರತಿಷ್ಠಿತ ರೌಡಿ ಶೀಟರ್ ಸಂಪರ್ಕ ಇದೆ. ಆ ರೌಡಿಗಳಿಗೆ ಜೈಲಧಿಕಾರಿಗಳ ಜೊತೆ ಕಾರವಾರ ಬಹಳ ಜೋರಾಗಿದೆ. ಅಧಿಕಾರಿಗಳನ್ನೇ ಹತೋಟಿಗೆ ಇಟ್ಕೊಂಡಿರುವಂತಹ ರೌಡಿ ಶೀಟರ್ ಅವರು. ನಿನ್ನೆ ಮೊನ್ನೆ ಬಂದವರಲ್ಲ, ಅವರೆಲ್ಲ 10 ವರ್ಷ 12 ವರ್ಷ ಸಜಾಗಿರ್ತಾರಲ್ಲ, ಅವರು
ಜೈಲಿಗೆ ಹೋದ ನಂತರ ದರ್ಶನ್ ಹಾಗೆ ಈತನಿಗೆ ಸಂಪರ್ಕ ಆಗತ್ತೆ. ಆ ರೌಡಿ ಶೀಟರ್ ಬಗ್ಗೆ ಮಾತನಾಡಲು ಅಧಿಕಾರಿಗಳಿಗೂ ಕೂಡ ಭಯ ಇರುತ್ತೆ, ಸೀನಿಯರ್ ರೌಡಿಗಳಂತ ಮೋಸ್ಟ್ಲಿ. ಹೀಗಾಗಿ ದರ್ಶನ್ಗೆ ಬೇಕಾದ ವ್ಯವಸ್ಥೆ ಈತನೇ ಮಾಡ್ತಾ ಇದ್ದಂತೆ. ಪ್ರತಿದಿನವೂ ಕೂಡ ದರ್ಶನ್ಗೆ ವಿಶೇಷ ಊಟವನ್ನ ಮಾಡಿಸ್ತಿದ್ದಾನಂತೆ. ದರ್ಶನ್ ಇರುವ ಕೊಠಡಿಗೆ ವಿಶೇಷ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈ ಸಂಘದೋಷ ಅಂತಾರಲ್ಲ, ಹಾಗಾಯ್ತು ದರ್ಶನ್ ಪರಿಸ್ಥಿತಿ. ಹೊರಗಡೆ ಇದ್ದು ಯಾವ್ಯಾವುದೋ ಸಂಘ ಮಾಡಿಕೊಂಡು ಒಳಗಡೆ ಹೋಗಿದ್ದಾನೆ. ಅಲ್ಲಿ ಒಳಗಡೆ ಹೋದ್ರೂ ಕೂಡ ಕಳ್ಳಕಾಕರ ಸಾವಾಸ ಬಿಡ್ತಾ ಇಲ್ಲ ನಟ ದರ್ಶನ್. ಇಲ್ಲಿ ಈ ದರ್ಶನ್ಗೆ ಒಂದು ಉಪಯೋಗ ಕೂಡ ಇದೆ. ಈತನ ಫ್ರೆಂಡ್ಶಿಪ್ ಮಾಡಿಕೊಂಡ ಸಲುವಾಗಿ ಆತ ಒಳ್ಳೊಳ್ಳೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಂತೆ. ಇದು ಜೈಲಿನ ಇನ್ಸೈಡ್ ಸ್ಟೋರಿ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ, ಒಂದ್ ಕಡೆ ಸೆರೆವಾಸದಿಂದ ಸಾರಥಿ ಸೊರಗಿ ಹೋಗಿದ್ದಾನೆ. ಜ್ವರದಿಂದ ಈ ಕಾಟೇರ ಬಳಲ್ತಾ ಇದ್ದಾನೆ. ಹಾಗಾದ್ರೆ ನಟ ದರ್ಶನ್ ಈಗ ಹೇಗಿದ್ದಾನೆ? ದಾಸನನ್ನ ಭೇಟಿಯಾದ ದೋಸ್ತಿಗಳು ಹೇಳೋದಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಒಂದು ತಿಂಗಳು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲ್ ಪಾಲಾಗಿ ಇಂದಿಗೆ 1 ತಿಂಗಳು. ಆದ್ರೆ ಒಂದೇ 1 ತಿಂಗಳ ಸೆರೆವಾಸ ದರ್ಶನ್ರನ್ನ ಹಿಂಡೆ ಹೆಪ್ಪೆ ಮಾಡಿದೆ. ಸೆರೆವಾಸ ಅನುಭವಿಸ್ತಾ ಇರೋ ದರ್ಶನ್ಗೆ ಈಗ ಜ್ವರ ಕೂಡ ಕಾಣಿಸ್ಕೊಂಡಿದೆ. ಜೈಲು ಹಕ್ಕಿ ನಟ ದರ್ಶನ್ಗೆ ಜ್ವರ. ಜೈಲಿನಲ್ಲಿ ನಟ ದರ್ಶನ್ ಜ್ವರದಿಂದ ಬಳಲ್ತಾ ಇದ್ದಾರೆ. ಸೆರೆಮನೆಯಲ್ಲಿರೋ ಜೈಲು ಆಸ್ಪತ್ರೆಯಲ್ಲೇ ಕಾಟೇರ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ. ವೈದ್ಯರ ಸೂಚನೆ ಮೇರೆಗೆ ಕೆಲ ಔಷಧಿಯನ್ನ ಕೂಡ ಪಡಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕಾಟೇರರನ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿಯಾದ್ರು. ಬಳಿಕ ಮಾತನಾಡಿದ ಅವರು, ದರ್ಶನ್ಗೆ ಜ್ವರ ಇದೆ ಅಂತ ಗೊತ್ತಾಯ್ತು, ಬೆಳಗ್ಗೆ ಎದ್ದು ಯೋಗವನ್ನ ಮಾಡ್ತಾ ಇದ್ದಾರೆ, ಪುಸ್ತಕವನ್ನ ಓದ್ತಿದ್ದಾರೆ ಅಂತ ಹೇಳಿದ್ರು. ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದೀರಾ, ಹೆಂಗೆ ನೀವು ಬೆಳಿಗ್ಗೆ ದಿನಚರಿ ಏನು, ಬೆಳಿಗ್ಗೆಯಿಂದ ಏನು ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದೆ. ಅಷ್ಟು ಬಿಟ್ರೆ ಪುಸ್ತಕ ಓದ್ತಿದ್ದಾರೆ. ಅವ್ರು ಹೇಳಿದ್ರು ಸುಮಾರು ಪುಸ್ತಕಗಳು ಓದ್ತಿದ್ದೀನಿ ಅಂತ ಹೇಳಿದ್ರು. ಆದ್ಮೇಲೆ ಇವರು ಪುಸ್ತಕಗಳು ತಗೊಬಂದಿದ್ರು, ಇನ್ನೊಂದು ಕೊಟ್ಟಿದ್ದಾರೆ. ಅದೇ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಆ ಥರದ್ದು ಅಷ್ಟೇ. ಅಷ್ಟು ಬಿಟ್ರೆ ಇನ್ಯಾವುದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ. ಒಂದ್ ಕಡೆ ಜೈಲೂಟ ಸೇರ್ತಾ ಇಲ್ಲ, ಮತ್ತೊಂದ್ ಕಡೆ ಜ್ವರ ಬೇರೆ. ಒಂದೇ ತಿಂಗಳ ಸೆರೆವಾಸ ಸಾರಥಿಯನ್ನ ಸೊರಗಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.